ಎಲ್ಲಿ ನಾನೇ ಅವ್ರ ಹೆಂಗಸರು ಅಲ್ಲಿ ಈಗ ಬಂದ್ ಮನೆ ತಗ ಬಂದ್ ನೆನ್ಕೊಂಬಂದಲ್ಲಕ್ಕ ನಿನ್ಗೆ ಇಷ್ಟು ಬೇಗ ತಿಕ್ಲಿಡ್ದೈತೆ ಅನ್ನೋದು ಯಾ ನನ್ ಮಗ್ಳಿಗೆ ಏನು ಅಣ್ಣ ಮಾದೇವಣ್ಣಂಗ್ ಉಂಗ್ರ ಇಟ್ಬಿಟ್ಟು ದುಡ್ಡು ಕೊಟ್ರಂತೆ. ಆಗೋ ಬೆಳಗ್ಗೆ ಮತ್ತೆ ಹಲೋ ಅಕ್ಕ ಅಕ್ಕ ಕೊಡಿ ಅವ್ರ ಕೈಗೆ ಬಂದಿದ್ರೆ ಯಾರ ಕೈಲಿ? ವೆಂಕಟೇಶನ ಕೈಗೆ. ವೆಂಕಟೇಶ್ ಅವರು ಇದಕ್ಕೆ ಸ್ವೀಟ್ ತರಕ್ ಹೋಗೈತೆ. ಗಂಡ್ ಮಗು ಆಯ್ತಲ್ಲ. ಗಂಡ್ ಮಗು ಆಯ್ತಾ? ಗಂಡ್ ಮಗು ಆಯ್ತು. ಅಲ್ಲಿ ಬಿಡಕ್ ಹೋಗ್ಬೇಡ್ರಿ ಅಥವಾ ಅವು ಇವು ಇದು ಕರ್ಕೊಂಬರ್ತಾರೆ ಅದು ಇದು ಕೊರೋನಾ ಪರೋನಾ ಆಮೇಲೆ. ಇಲ್ಲ ಇದು ಗಂಡ್ ಮಗು ಆಯ್ತಲ್ಲ. ಸ್ವೀಟ್ ತಗೊಂಬರಕ್ ಹೋಗಾರ. ಇನ್ನೇನ್ ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ತೀವಿ. ಗಂಡ್ ಮಗು ಆಯ್ತು ಸ್ವೀಟ್ ತರಕ್ ಹೋಗಾರೆ. ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ. ಸ್ಕೂಲ್ಗೆ ಅಲ್ವಾ? ಈಗ ಹುಟ್ರ ಮಗನ? ಈಗ ಹುಟ್ಟು ಬೆಳಗ್ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ಲ. ಹಂಗೆ ಸ್ವೀಟ್ ತಗೊಂಡು ಆ ಫಾರಂ ಇಸ್ಕೊಂಬರಕ್ ಹೋಗೈತೆ. ಬೆಳಗ್ಗೆ ಇನ್ನೇನು SSLC ಪಾಸ್ ಆಗೈತಲ್ಲ. ನಾಳೆಯಿಂದ ಕಾಲೇಜ್ಗೆ ಹೋಗುತ್ತೆ. SSLC ಪಾಸ್ ಆದ್ಮೇಲೆ ಇಂತ ಹುಚ್ಚು ಚಿನಾಲಿ ನನ್ನ ಮುಂಡೆರ್ನ ಇವ್ರ ತಾಯಿನ ನಾನು ಎಲ್ಲೂ ನೋಡಿ ಈಗ ಹುಟ್ಟಿ ವಚನಕ್ಕೆ ಸ್ಕೂಲಿಗೆ ಸೇರಿಸಿ. ಅಣ್ಣ ಇವತ್ತು ಹುಟ್ಟಿತ್ತು. SSLC ಇವತ್ತೇ ಎಕ್ಸಾಮ್ ಬರ್ದು ಪಾಸ್ ಆಯ್ತು. ನಾಳೆಯಿಂದ ಕಾಲೇಜ್ಗೆ ಹೋಗುತ್ತೆ ಫಸ್ಟ್ ಇಯರ್. ಅಯ್ಯೋ ಅಲ್ಲ ಇವ್ರು ವೆಂಕಟೇಶ್ ಹೋದ್ರು. ಅಯ್ಯೋ ನಮ್ಮನೆಗೆ ಆನಂದ 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 ಪರಮಾನಂದ ಆನಂದ. ಯಾವ ಊರಲ್ಲಿ ನೀವು? ಆನಂದ ನಮ್ಗೆ ಆನಂದ ಆನಂದ. ನಮ್ಗೆ ಇಲ್ಲಿ ಚಿಕ್ಕ ಹಿಡಿದೈತಿ. ಇದು ವೆಂಕಟೇಶಣ್ಣವ್ರ ಮನೆ ಯಾರು ನೀವು? ಅಯ್ಯಣ್ಣ ನಾನೇ ಅವ್ರ ಹೆಂಗಸರು. ಅಲ್ಲಿ ಈಗ ಬಂದ್ ಮನೆ ತಗ ಬಂದ್ ನೆನ್ಕೊಂಬಂದಲ್ಲಕ್ಕ ನಿನ್ಗೆ ಇಷ್ಟು ಬೇಗ ತಿಕ್ಲಿಡ್ದೈತೆ ಅನ್ನೋದು ಯಾ ನನ್ ಮಗ್ಳಿಗೆ ಏನು? ಆನಂದ ಇದು ಪ್ರಪಂಚ ಇದಕ್ಕೇನಪ್ಪ ಕೊರೋನಾ ಬಂದಿತ್ತು. ಇವನ್ ತಾಯಿನ ನನ್ ಗಾಚಾರನೇ ಮೊನ್ನೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಅಂಡೆ ಕೊಟ್ಟು ಬಂದು. ನನಗಿಲ್ಲ ಆನಂದ ಅಂತ ಹೇಳಿದ್ರೆ ನನಗಿಲ್ಲಿ ಬರೀ ಕಾಸು ಕೊಡೋದ್ರಿಂದ ನನಗೆ ಬೆಟ್ಟ. ಹಲೋ ಹೇಳಿ. ಅಣ್ಣ ಮಾದೇವಣ್ಣಂಗ್ ಉಂಗ್ರ ಇಟ್ಬಿಟ್ಟು ದುಡ್ಡು ಕೊಟ್ರಂತೆ. ಆಗೋ ಬೆಳಗ್ಗೆ ಮತ್ತೆ ಹಲೋ ಆಯ್ತು ರೈಟ್. ಏನ್ ತಿಂಡಿ? ಪಲಾವು. ಬರೀ ಜಾಡು. ನಾನ್ ಕಣ. ಯಾರು ಹೇಳು? ನಾನ್ ರಾಜಾಜಿನಗರದಿಂದ ಗುಂಡ. ನಾನ್ ರಾಜಾಜಿನಗರದಿಂದ ಗುಂಡ. ರಾಜಾಜಿನಗರದಿಂದ ಗುಂಡ? ಏನ್ ರಾಮೆ? ಅದೇ ಚೆನ್ನಾಗಿದ್ದೀರಾ? ಅದೇ ರಾತ್ರಿ ಮಾತಾಡದ್ನಲ್ಲಣ್ಣ. ಈಗ ನಿಂಗೆ ಎಷ್ಟು ಬೇಕೋ ಅಷ್ಟು ತಗೊಂಡೋಗ್ ಬಾ. ಎಷ್ಟು ನಾವ್ ಫೋರ್ಸ್ ಮಾಡಕ್ ಹೋಗಲ್ಲ ನಿಮ್ಗೆ. ನಾವು ಯಾವ್ದೇ ಕಾರಣಕ್ಕೂ ನಿಮಗ್ ಫೋರ್ಸ್ ಮಾಡಕ್ಕಲ್ಲ. ನೀನ್ ಎಂತ ಒಳ್ಳೆ ಮನ್ಸ ಏನು ಎತ್ತ ಅಂತ ನಮಗ್ ಗೊತ್ತೈತೆ. ನಮ್ಮಿಂದ ನಿಮಗ್ ತೊಂದ್ರೆ ಆಗ್ಬಾರ್ದು, ನಿನ್ನಿಂದ ಊರ್ನವ್ರಿಗೆ ತೊಂದ್ರೆ ಆಗ್ಬಾರ್ದು. ಈಗ ನಿನ್ಗೆ ಎಷ್ಟು ಬೇಕೋ ಅಷ್ಟು ಬಂದ್ ತಗೊಂಡೋಗ್ ಬಾ. ಏನ್ ರೇಟ್ಗೆ? ಏನ್ ಹೇಳಿ? ಅದೇ ಕೊರೋನಾ ಬಂದ್ ಸತ್ತೋಗಿರೋ ಹೆಣಗಳು ಅವ ಕಣ. ಇಲ್ಲಿ ಬಂದ್ ತಗೊಂಡೋಗೋಣ. ಒಂದು ಹೆಣಕ್ಕೆ 120 ರೂಪಾಯಿ ಕೊಡ್ತೀವಿ. ಇನ್ನ ಬಿಟ್ಟಿರುವ ಅಣ್ಣ 125 ರೂಪಾಯಿ ಒಂದ್ ಹೆಣಕ್ ಕೊಡ್ತೀವಿ. ಬಂದು ನಿಮ್ ಮನೆ ತವನ ಮುಚ್ಕೋ, ಇಲ್ಲ ಅಂತ ನಿಮ್ ತೋಟದಾಗನ ಮುಚ್ಕೋ. 125 ರೂಪಾಯಿ ಯಾರು ಕೊಡ್ತಾರ ನಿನ್ಗೆ? ನೀನೊಂದ್ ಕೆಲ್ಸಕ್ಕೋಗಲ್ಲ. ಯಾವತ್ತಾನ ನಿನ್ ಜೀವಮಾನಕ್ಕೆ ಒಂದ್ ಕಾರ್ಯ ಕೆಲ್ಸಕ್ಕಾಗ್ಲಿ ಒಂದ್ ಕೂಲಿ ಕೆಲ್ಸಕ್ಕಾಗ್ಲಿ ಹೋಗಿದ್ಯಾ? ತಿಂತ್ಯ ಗಣೇಶನ ಹೊಟ್ಟೆ ಮಾಡ್ಕೊಂಡಿದ್ಯಾ? ದನ ಓಡಾಡ್ದಂಗ್ ಓಡಾಡ್ತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಹೆಣನ ಬಾ, ಇಲ್ಲಾಂದ್ರೆ ಹೆಣ ಬಾ. ಗುಂಡಿ ತೆಗ್ದು 125 ರೂಪಾಯಿ ಕೊಡ್ತೀವಿ ಒಂದ್ ಹೆಣಕ್ಕೆ. ಏನೀಗ ಏನು ಮಾಡ್ಲೋ ಬ್ಯಾಡೋ ಅನ್ನಂಗ್ ಮಾಡ್ತಿದ್ಯಾ? ಅದನ್ನ ಬಾ ಹೆಣ ಊರು, ಬಾ ಹೆಣ ಊರು, ಬಾ ಮಣ್ಣು ತೆಗಿ. ತೆಗಿ ತಡಿ ಗುಂಡಿ ತೆಗ್ದು ಮುಚ್ಚಬಾ. ಮಂತಾವ್ ಏನ್ ಮಾಡ್ತೀಯ? ಮೈಕೈ ಎಲ್ಲ ಓಡ್ತಾ. ಆಯ್ತು ತಾಂಬತ್ತಿ ಬಿಡ್ರಿ. ಏನ್ ತಾಂಬತ್ತೀಯ? ಕಾಯಲ್ಲ, ಮೈಸೂರ್ ಪಾಕ್. ನರಸಿಂಹ ಸ್ವಾಮಿ ಮೇಲೆ ಆಣೆ, ನೀನ್ ಫೋನ್ ಇಕ್ಕುದ್ರೆ. ಹಲೋ
ಅಯ್ಯಪ್ಪ ಮೈ ಎಲ್ಲ ಆಯ್ತು ಅದ ಹೇಳಿ. ಏನು ಅಂದ್ರೆ ಹಲೋ ನಿಮ್ಮ ಮಗನ್ ಮಗ ಹಲೋ ಅಯ್ಯಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಬಂದವ್ರು ನೋಡು. ಹಲೋ ಹಲೋ ಬಾವ ಹಲೋ ಬಾವ ತತ್ತಿನ್ ಬಿಡ್ರಿ ಎಳ್ನೀರು ತಗೊಂಬತ್ತೀನಿ. ಬಾವ ಎಳ್ನೀರು ತತ್ತಿನ್ ಬಿಡ್ರಿ. ನಾನು ಹಲೋ ಹಲೋ ಹೇಳಿ ಯಾರು? ಈಗ ಎದ್ರ ಅಂದ್ರೆ ಈಗ ಎದ್ರ ಹೂನಕ್ಕ ಯಾರು ಹೇಳಿ? ನಿಮ್ಗೊಂದ್ ಗುಡ್ ನ್ಯೂಸ್ ಐತೆ. ಏನ್ ಹೇಳಿ? ನಾನ್ ಬಸ್ರಿ ಅಂದ್ರೆ ನಿಮ್ ಮಗು ನನ್ನ ಹೊಟ್ಟೆಲ್ ಬೆಳೀತಾ ಇದೆ. ಓ 11 ಗಂಟೆ ಹಂಗ್ ಬರ್ತೀನಿ ಬಿಡ್ರಿ. ಅದು 11 ಗಂಟೆ 11:11:30 ಹಂಗ್ ಬರ್ತೀನಿ ತುಮಕೂರಿಗೆ. ಆಯ್ತು. ಯಾಕೆ ಮಗ ಯಾರ ಕೂಗ್ತಾರ ನೋಡು. ಬರ್ತೀನಿ ಬಿಡಿ ಅಣ್ಣ. ಆಯ್ತು. ಎಲ್ಗೆ? ತುಮಕೂರಿಗೆ ಬರ್ತೀನಿ. ತುಮಕೂರಿಗೆ ಬಂದ ಮಾರ್ಕೆಟ್ದಾಗ ಬರ್ತೀನಲ್ಲ, ಬಂದ್ ಹಂಗೇನ ಅವಾಗ ಫೋನ್ ಹಾಕ್ತೀನಿ ಬಿಡ್ರಿ. ತುಮಕೂರಿಗೆ ಏನಕ್ ಬತ್ತೀಯ? ಮಾರ್ಕೆಟ್ದಾಗ ಏನಕ್ ಬತ್ತೀಯ? ನಾನ್ ಹೇಳ್ತಿರೋದು ಬರ್ಬೇಕಾದ್ರೆ ಸ್ಪೆಷಲ್ ಮೈಸೂರ್ ಪಾಕ್ ಸಾಂಬ ಒಂದ್ 1/4 kg. ಇಲ್ಲಿ ಪಕ್ಕದ ಮನೆ ಮಕ್ಳಿಗೆ ಹುಡುಗರಿಗೆಲ್ಲ ಕೇಳ್ತಾರ ಸ್ವೀಟ್ ಕೊಡು ಅಂತ. ಅದಕ್ಕೆ ಅಮ್ಮ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ಮೈಸೂರ್ ಪಾಕ್ ತಾಂಬ ಅಂತ ಹೇಳು ಅಂತು. ಮೈಸೂರ್ ಪಾಕ್ ತಾಂಬಿಟ್ಟಿ ಬರ್ಬೇಕಾರೆ ನಿಂಗೊಂದು ಕಿವಿ ಒಳಗೆ ಗುಟ್ಟು ಹೇಳ್ತೀನಿ. ಅದು ವಿಷಯ ನಿನ್ ಕಿವಿ ಒಳಗೆ ಹೇಳ್ಬೇಕು. ನಿಂಗೆ ತುಂಬಾ ಸಂತೋಷ ಆಗುತ್ತೆ ಅಂದ್ರೆ ಇನ್ನ ಇದು ಅದೇ 7 ಮಾರಿಂದ ರೋಟ್ ಬೇಕು. ಕಾಯಿ ಕೀಳಾಗ ಇಲ್ಲಿ ಒಂದು 30-20 ಅಷ್ಟೇ ಮನೆಗೆ. ಇದು ಕಾಯಿ ಕೀಳೋದು ಅಂತಂದ್ರೆ ಅದೇ ರೋಟಿ ತಗೊಂಬರ್ಬೇಕು. ಆಮೇಲೆ ಕೀಳಬೇಕು, ಕರ್ಕೊಂಡ್ ಹೋಗ್ಬೇಕು. ಇನ್ನೊಂದು ಭಾನುವಾರದಿಂದ ಕೊಡ್ತೀನಿ ಬಿಡಿ ಸ್ವಾಮಿ. ಅಲ್ಲ ನೀನು ಅಲ್ಲಿ ಅಕ್ಕ ಆಯ್ತಾ ಪಕ್ಕದಾಗೆ? ಓ ಇಲ್ಲೇ ಐತೆ. ಕಾಯಿ ಎಷ್ಟವಲ್ಲ ಮಗ ಮನೆಗೆ. ನಾನು ನನ್ ಗುಡ್ ನ್ಯೂಸ್ ನನ್ ತಾಯಿ ಆಗ್ತಾ ಇದ್ದೀನಿ. ನಿಮ್ಮ ಅವತ್ತು ಇದು ಕಾಯಿ ತಾಂಬತ್ತೀನಿ ಬಿಡ್ರಿ. ಕಾಯಿ 20 ಕಾಯೆಲ್ಲ ನಾನು ತಾಯಿ ಆಗ್ತೀನಿ. ನಿಮ್ ಮಗು ನಮ್ಮ ಹೊಟ್ಟೆಲ್ಲಿ ಬೆಳೀತಾ ಇದೆ. ಹೊಡೆದೋಗ್ತವೆ. ಕೆಳಗ್ ಬಿದ್ರೆ ಎಳ್ನೀರು ಐತೈತಲ್ಲ 7 ಮಾರಿಂದ ರೋಟಿ, ಅದಕ್ಕೆ ಕೆಳಗ್ ಬಿದ್ರೆ ಹೊಡೆದೋಗ್ತವೆ. ಅಕ್ಕಂಗ್ ಕೊಡು, ಅಕ್ಕಂಗ್ ಹೇಳ್ತೀನಿ ಗುಡ್ ನ್ಯೂಸ್ ಇದು. ನಿಮ್ಮ ಅವತ್ತು ಅಕ್ಕಂಗ್ ಕೊಡು. ಆಯ್ತು ಸ್ವಾಮಿ ಆಯ್ತು. ಹಲೋ ನರಸಿಂಹ ಸ್ವಾಮಿ ಮೇಲೆ ಆಣೆ ನೀನ್ ಫೋನ್ ಇಕ್ಕುದ್ರೆ. ಹಲೋ ಅಯ್ಯಪ್ಪ ಮೈ ಎಲ್ಲ ಆಯ್ತು. ಅದ ಹೇಳಿ. ಏನು ಅಂದ್ರೆ ಅಕ್ಕಂಗ್ ಫೋನ್ ಕೊಡು, ಗುಡ್ ನ್ಯೂಸ್ ಹೇಳ್ಬೇಕು. ಮಗ ನರಸಿಂಹಸ್ವಾಮಿ ಬಂದೈತೆ ನೋಡು. ಹಲೋ ಮಗ ನರಸಿಂಹಸ್ವಾಮಿ ನಿಮ್ಮ ನೀನ್ ತಾಯಿ ಸ್ವಾಮಿ ಪರಮಾತ್ಮ. ಹಲೋ ಎದ್ ಫೋಟೋ ನೋಡಕ್ ಬಿಡಲ್ಲ ಇವ್ ತಾಯಿನ ಹಾಕಿ. ಅಯ್ಯೋ ಏನಪ್ಪ ನಮ್ ಮನೆ ಬೆಂಕಿ ಇಕ್ಬಿಟ್ರಲ್ಲ ಇವ್ರು. ಗುಡ್ ನ್ಯೂಸ್ ಅಂದ್ರೆ ನಾನು ನಿಮ್ಮ ಬೆಂಕಿ ಸ್ವಾಮಿ ನರಸಿಂಹಸ್ವಾಮಿ ಸೌದಪ್ಪ ಮೈಕೈ ಎಲ್ಲ ಹೊಡ್ತ. ಆಯ್ತು ತಾಂಬತ್ತೀನಿ ಬಿಡ್ರಿ. ಏನ್ ತಾಂಬತ್ತೀಯ? ಕಾಯಲ್ಲ ಮೈಸೂರ್ ಪಾಕ್. 30 ಮೈಸೂರ್ ಪಾಕ್ ತಾಂಬಿಟ್ ಬಾ. ಶಿವ ಪರಮ ಮಗಲ್ ಯಾರ ಬಂದವ್ರು ನೋಡು. ನಾನು ನೀನು ಮೈಸೂರ್ ಪಾಕ್ ತಿನ್ಕೊಂಡು. ಹಲೋ ಸ್ವಾಮಿ ಅಪ್ಪ ಮೈ ಎಲ್ಲ ಹೊಡ್ತಾ ಯಾಕೋ. ಹಲೋ ಹಲೋ ನಿಮ್ಮ ಮಗ ಹಲೋ ಅಯ್ಯಯ್ಯೋ ಅಂತ ಯಾರ ವ್ಯಾಪಾರಕ್ಕೆ ಬಂದವ್ರು ನೋಡು. ಹಲೋ ಬಾ ನೋಡು, ನೀನು ಎಷ್ಟು ಬೇಗ ನನ್ ಬಸ್ರಿ ಮಾಡಿದ್ಯಾ. ಹಲೋ ಅಯ್ಯೋ ನಮ್ಮನ್ನ ಫೋಟೋ ನೋಡಕ್ ಬಿಡಲ್ಲ ಅವ್ರು. ನಿನ್ ಮಗು ನನ್ ಹೊಟ್ಟೆಲ್ ಬೆಳೀತಾ ಇದೆ ಅಂದ್ರೆ ನನ್ನ ಹೊಟ್ಟೆನೆ ಊರ್ಗ್ ಹತ್ರ ಐತೆ. ನಿಮ್ಮ
ನಮ್ಮ ಕರ್ಮನ ಕ್ಯಾಯ ಬಲ್ಗಡಿ ಕೆದ್ದಾಕ್ ಬಿಡಲ್ವಲ್ಲ ಒಂದ್ ತಾಯಿನ ಕ್ಯಾಯ. ಹಲೋ 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 ಬಾವ ಬಿಡು. ಹಲೋ 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 ನನ್ಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರಿ ನನ್ನ ಬರ್ರಿ ಕಾಪಾಡ್ರಿ, ನನ್ನ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋನು ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ ಅಲ್ಲ ರೀ. ಅವ್ನ್ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಯಾವ ಮಗ ಕರ್ಸು ಅವ್ನ ಅಮ್ಮನ್ನ ಹೆಂಗೆ ನೀನ್ ಬಾ ಅಂತ ಇದ್ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಮ್ಮನ ಹಾಕಿ ನನ್ ಯಾಕಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ. ನನ್ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ಮೋ. ನೀನ್ ತಾಯಿ ಹಂಗಾರ ಸತ್ತೋಗ್ಲಿವಲ್ಲ ನೀನು. ನಾನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕೊಂಬಿಡು ಅಲ್ಲಿ ಇದ್ರ ಮೇಲೆ, ಪಟ್ಟೆ ಮೇಲೆ. ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಹೊಡಿಬೇಡ. ಅಯ್ಯೋ ಯಾವ ನಾನು ಕರ್ಸೇವ್ ನಮ್ಮನ್ ಯಾವ ನರಸಿಂಹರಾಜ? ಅಲ್ಲ ಅಯ್ಯೋ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ಅಮ್ಮ. ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ ಎಲ್ಲ ಇರೋದ್ ನೀನು ಲೈ ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಎಲ್ಲ ಇರೋದ್ ನೀನ್ ಲೈ. ನಾ ಕೃಷ್ಣಮೂರ್ತಿ. ನಿಮ್ಮ ಕೃಷ್ಣಮೂರ್ತಿ ನಾ ಶಾಟ ಇಕ್ಕ ಕಲಾವಿದ್ರ ನಾ ಗುಂಜಿಕ್ಕ ಇಕ್ಕ ನಿಮ್ಮ ತಲೆ ಹಿಡಿದ್ ನನ್ ಮಗನೇ. ನಮ್ಮನ್ ಬಾರ ಇವನು ಕಳ್ಸು ಇವತ್ತು ಲೈ. ಎಲ್ಲಿದ್ಯಲ್ಲ ನನ್ ಮಗನೇ? ಬರ್ಜಿ ತಗೊಂಡ್ ಇಟ್ಟು ಬಂದ್ಬಿಡ್ತೀನಿ. ಬಾರ್ಲಾ ಆಗೋಲ್ ಗುಂಟೆಗ್ ಬಾರ್ಲಾ. ನಮ್ಮನ್ನ ನನ್ ಮಗನೇ ದುಡ್ಡು ಮಾಡ್ಕೊಂಡು ನಮ್ಮ ಹತ್ರ ಅವಾಗ 100-200 ರೂಪಾಯಿ ಕಲಿತಿದ್ದೆ. ಈಗ ಚೆನ್ನಾಗ್ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ ಐತ್ಯಾ? ಯಾಕೆ ನಿಮ್ಮ ಅಪ್ಪನ್ ಜಮೀನ್ ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತಿದ್ದಲ್ಲ ಲಾರಿ ಒಳಗಾಚಿಂದ, ಅವಾಗ ಟಿಪ್ಸ್ ಕೊಡ್ತಾ ಇರ್ಲಿಲ್ವ ನಿನ್ಗೆ? ನೀವು ಕರೆಕ್ಟಾಗಿ ಟವರ್ ಇರ್ತಾ ಬಂದ್ ಮಾತಾಡಲ್ಲ ಗಂಡು ನನ್ನ ಮಗನೇ. ಏನಿಲ್ಲ, ಜೈಲಿಗೆ ಹೋದ್ರು ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ. ನಿನ್ ತಾಯಿನ ನಿನ್ ತಾಯಿನ ಹಾಕಿ ಕಳ್ಸ ಇವತ್ತು ಇವಳಲ್ಲೇ. ಯಾಕ ನಿಮ್ಮ ಅಮ್ಮನ್ನ ನಾನು ತಲೆಡ್ಕೊಂಡ್ ಮಾಡ್ಕೊಂಡಿದ್ದಲ್ಲ ಸುಳ್ಳೆ ಮಗನೇ. ನೀನ್ ತಲಿಡ್ಕಾನೆ ಕಣಲ್ಲ, ತಲಿಡ್ಕ. ನಿಮ್ಮ ಅಮ್ಮನ್ ಏನಿಲ್ಲ, ಬಂದ್ರೆ ಸಿಟ್ಟಾಗಿ ಬಂದ್ ಕತ್ತಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮ ಅಮ್ಮನ್ ನಿಂತ್ರಿ ಬಿಟ್ಟಿತ್ತು. ನಿಮ್ಮ ಅಮ್ಮನ ನೀನ್ ಯಾರ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ. ನಾನ್ ಬ್ಯಾಡ್ವ ನಿಮ್ಗೆ? ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗೆ ಹಂಗ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನು ನಿನ್ ತಾಯಿನಾಕೆ ನನ್ನಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ ಇವತ್ತು. ಚೆನ್ನಾಗಿ ಬಾ ಇವತ್ತು, ಹೆಂಗನ ಮಜಾ ಮಾಡಿವಂತೆ ಬಾ. ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಎಲ್ಲ ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬಂದ್ಮೇಲೆ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕುಡಿಯಕೊಂಡು ಉಯ್ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು. ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಎಷ್ಟು ಜನ ಎಲ್ಲ ಬಂದ್ ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದಲ್ಲಿ ನಿಮ್ ಮನೆತ ಬಂದ್ ನನ್ನೇ ಹಿಡ್ಕೊಂಡ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ. ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತ್ತವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತ್ತವ, ನೀರ್ಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಇಲ್ಲ ಇವಾಗ ಬರ್ತೀರಾ ಇಲ್ಲ ಅವ್ನ್ಗೆ? ಬಾರಲ್ಲೇ ಗಂಡು ಎಲ್ಲಿದ್ಯೋ?
ಹಲೋ ನಿಮ್ಮ ಅಮ್ಮನ್ ಮಿಂಡ್ರಿ ಹುಟ್ಟಿದ್ ನನ್ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರಿ ಬಾಲ ಇಲ್ಲಿ ಭೀಮಚಂದ್ರ ನೀನು ಅಲ್ಲಿ ಯಾರು ಹೆಣ್ಮಗ ಯಾರು ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್ ನೀನ್ ಬಾಲ ನೀನ್ ಭೀಮಚಂದ್ರ ಕಡೆ ಭೀಮಚಂದ್ರ ಬಾ ಅಂತ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ಅವನ್ ತಲೆ ನನ್ ಮಗನೇ 100-200 ನನ್ ಗುಂಜಿಗಳು 100-200 ನಿಮ್ಮ ಅಮ್ಮನ್ ಯಾವಲ್ಲ ನಿಂದು? ನಜರಾಬಾದ್ ಕಂಡ್ ಬಾರಲೇ ಬತ್ತೇನ ನೀನು? ತಗೊಂಡೋಗಿ ಇದು ಪೋಸ್ಕಾ ಕೇಸ್ ಹಾಕ್ಸ್ಬಿಟ್ಟು ತಗೊಂಡೋಗಿ ಜೈಲ್ಗೆ ಹಾಕ್ಸ್ಬಿಡ್ತೀವಿ 3 ತಿಂಗಳ ಬೇಲ್ ಸಿಗ್ಬಾರ್ದು ಹಂಗೆ. ಮಗನೇ ಇಲ್ಲಿಗ್ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ಪೋಸ್ಕಾ ಕೇಸ್ ಹಾಕ್ಸ್ಬಿಟ್ಟು ಅದ್ರ ಕೈಲ ಹುಡುಗಿ ಕೈಲಿ ಸೈನ್ ಹಾಕ್ಸ್ಬಿಟ್ಟು ಯಾರು ಬಂದು ಹಿಂಗ್ ಇಟ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ ಮಗ ಬರೀ ಚೆಡ್ಡೆ ನಿಂತ್ಕೋಬೇಕು ಇದು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ನಿನ್ನ ಅಮ್ಮನ್ನ ತಲಿಡ್ಕ ನಿಮ್ಮಮ್ಮ ನೀನು ಇಜ್ರ ನನ್ ಮಗ ಇದ್ದಂಗೆ ನೀನು. ಇಜ್ರ ನನ್ ಮಗ ಅಂದ್ರೆ ಎಲ್ಲಿದ್ದೀರ ನೀವ್ ಬನ್ನಿ ಅಂದ್ರೆ ಅವನ್ ತಾವ್ ಏನ್ ಮಾತಾಡ್ತೀರ? ನೀವ್ ಬನ್ನಿ ಅಂದ್ರೆ ಅಲ್ಲ ನಮಸ್ಕಾರ ನರಸಿಂಹಣ್ಣ. ನಮಸ್ಕಾರ. ನಾನಣ್ಣ ಕಿಶೋರ್. ಏನಣ್ಣ ಇದು ಈ ತರ ಈಗ ಮಾಡಿದ್ದೀರಾ? ಈಗ ಹೆಂಗಣ್ಣ ಇದು? ಏನ್ ಹೇಳಿ? ಅದೇ ಅವ್ರ ನಿಮ್ ಹೆಂಡತಿ ಲಲ್ಲಿ ಅವರು ಮದ್ವೆ ಮಾಡ್ಕೊಡ್ತಾರ ನಮ್ಮ ಯಜಮಾನ್ರು ನನಗೆ ಅಂತ ಹೇಳಿದಾರೆ. ಮಾಡ್ಕೊಡ್ತೀರಣ್ಣ ನನಗೆ ಮದ್ವೆನ? ಲಲ್ಲಿ ಅವ್ರನ್ನ ನಿಮ್ಮ ಹೆಂಡತಿ ಅವ್ರನ್ನ? ಅಲ್ಲ ನಾವು ಕೊಡೋಣ ಅಣ್ಣ ತಿಂತೇವೆ ಎಷ್ಟು ತಿಂತೇವೆ ನಾನು ಮದುವೆ ಮಾಡ್ಕೊಡೋಣ ಅವಳನ್ನ. ಅಣ್ಣ ಅವರು ಹೇಳಿದ್ರು ಸ್ವಲ್ಪ ಇದನ್ನ ನಾವೇನೋ ದಾಖಲಾಗಿರ್ತೀವಿ ಇಲ್ಲಿ. ಹಲೋ ಅಣ್ಣ ಅಣ್ಣ ಹಲೋ ಅಣ್ಣ ಹಲೋ ಅಣ್ಣ ಈಗ ಅವ್ರನ್ನ ಮದುವೆ ಮಾಡ್ಕೊಡ್ತೀರಾ ನೀವು? ಒಪ್ಕೊಂಡಿದ್ದೀರಾ ಮದುವೆಗೆ? ನೀವು ಮದುವೆ ನೀನ್ ಹೆಂಗಾರ ಮಾಡ್ತೀರ, ನಾನ್ ಮದುವೆ ಮಾಡ್ಕೊಡಕ ಗುಂಜಿ ಮಾಡ್ಕೊಡೋಣ. ಅಲ್ಲ ರೀ, ಅವರು ನೀವು ಮೋಸ ಮಾಡಿ ನಿಮ್ ಹೆಂಡತಿಯರಿಗೆ ಬಿಟ್ಬಿಟ್ಟಿದ್ದೀರಂತಲ್ಲ, ಒಂದ್ ಮಗು ಐತೆ, ಆ ಮಗುಗ್ ಬಾಳ್ ಕೊಡ್ತಿದೀವಿ. ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ರಿಗೂನು. ಈಗೇನ್ ನೀವು ಒಪ್ಪಿ ಮದುವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ? ಅವರು ನಮ್ಮ ಯಜಮಾನ್ರು ಕೇಳ್ಬೇಕು. ನರಸಿಂಹರಾಜು, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಂಹಪ್ಪ. ಹೋದ್ಮೇಲೆ ಒಂಥರ ಜ್ಞಾನ ಬಿಟ್ಟು ಅಣ್ಣ ಅಮ್ಮನ ಅನ್ನಂತೂ ನಾನು ಅಡ್ರೆಸ್ ನಾನು ಅಡ್ರೆಸ್ ಹೇಳಕ್ ಹೋಗ್ತಾ ಇದ್ದಿಲ್ಲ. ಅಲ್ಲಣ್ಣ ಈಗ ಮದ್ವೆ ಯಾವ ಇಕ್ಕಣ್ಣ? ಮದ್ವೆ ಯಾವಾಗನ ಇಕ್ಕೆ ಎಲ್ಲ ಮಾಡಿ ಅದಕ್ಕೆ ನನ್ಗೆ ಕೇಳ್ತಿ. ಅವ್ರು ಕೇಳೋದು ಅವ್ರು ಯಾರು ಲಲ್ಲಿನವ್ರು ಅವ್ರ ಅಪ್ಪ ಅವ್ರ ಗಂಡ ಯಾರನ್ನ ಇದ್ರೆ. ಅಣ್ಣ ಅವ್ರೇನಂದ್ರು ಗೊತ್ತಾ? ನಿಮ್ಮ ಯಜಮಾನ್ರು ಕೇಳ್ಬೇಕು ಅಂದ್ರು. ನೀನ್ ಲವ್ ಮಾಡ್ತಾ ಇದ್ಯಾ? ನಾನು ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೀರಂತಲ್ಲ, ಈಗ ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಲವ್ ಮಾಡ್ತಾ ಇದೀವಿ. ಇಬ್ರು ಮದ್ವೆ ಆಗ್ತೀವಿ ಅವ್ರನ್ನ. ಇಬ್ರು ಮದ್ವೆ ಆಗ್ತೀವಿ. ನೀವ್ ಒಪ್ಕೊಂಡ್ರೆ ಮಾತ್ರ. ಇಬ್ರು ನಮ್ ಕಡೆ ಸೈಡ್ ಆಗ್ಲವ ಕಿತ್ಕೊಂಡ್ ಮೂಕಿ ಹಚ್ಕೊಂಡ್ಬಿಟ್ರಿ ಅವ್ರು. ಯಾಕಣ್ಣ ಈ ತರ ಮಾತಾಡ್ತಿದ್ಯಾ ನೀನು? ಮತ್ತೆ ನಾನು ಅವಳು ನನಗೆ ಆಗ್ಬೇಕಾಯ್ತು, ನಾನು ಅವ್ರಿಗೆ ನನಗೆ ಯಾಕೆ ಮಾಡಿದ್ದೆ ಫೋನ್ ನನ್ಗೆ? ಅಣ್ಣ ನೀವ್ ಎಳ್ಳೆ ಹೆಂಡತಿ ಅಂತಲ್ಲ ನಿಮ್ಗೆ? ಎಳ್ಳೆ ಹೆಂಡ್ತಿನೂ ಇಲ್ಲ, ಒಂದೇ ಹೆಂಡ್ತಿನೂ ಇಲ್ಲ, ನಾನು ಇನ್ನ ಮದ್ವೆನೇ ಆಗಿಲ್ಲ. ಹೌದಾ? ಇನ್ನ ಎಷ್ಟಣ್ಣ ವಯಸ್ಸು ನಿಮ್ಗೆ? ನನಗೆ 18 ಎತ್ತು ನಿನ್ ಬಾಯಿಗೆ ಮಣ್ಣಾಕ. ಅವಳನ್ನ ಪಾಪ ನಂಬಿಸಿ ಮೋಸ ಮಾಡಿ ಇವತ್ತು ಅವ್ರು ಕೂಳು ನಿಲ್ದೆ ಅಲ್ಲಿತವ್ರು ನಾವ್ ಹೆಂಗೋ ಬಾಳ್ ಕೊಡ್ತಿದೀವಿ ಅಂತ ಒಪ್ಕೊಂಡಿದೀವಿ. ನೀನು ಬಂದು ಮುಂದೆ ನಿಂತು ಮದುವೆ ಮಾಡ್ಕೊಡ್ಬೇಕು, ಸಾಕ್ಷಿ ಹಾಕ್ಬಾರ್ದ ನೀನು? ನನ್ ಕೋರ್ಟ್ಗಳು ಸಾಕ್ಷಿ ಆಗ್ತಿದೆ. ಅವ್ನ ಅಮ್ಮನ ಹಿಂಗ್ ಬೈತಿದ್ಯಾ? ಅವಳು ಯಾರು ನನ್ಗೆ ಹೆಂಗ್ ಗೊತ್ತು? ಅವಳು ನಿನ್ ಹೆಂಡತಿ ಅಂತಲ್ಲ, ಎಳ್ಳೆ ಹೆಂಡತಿ. ಅವ್ಳು ಒಂದು ಇದನ್ ಮಾಡ್ಬಿಟ್ರಿ ನೀನು. ನನಗೆ ಅವ್ಳ ಮಗನೇ ನೋಡಿಲ್ಲ ನಾನು. ಯಾಕೆ? ಯಾಕೆ ಯೋ ಅವಾಗ ಕುಡ್ದೆಲ್ಲ ಇದ್ ಮಾಡಿದ್ಯ ಅಂತೆಲ್ಲ, ಯಾಕೆ ಕುಡ್ದು ಇಲ್ಲಿ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಮೇಷ ಸತ್ತೋಗ್ಯಾರಂತ ನಾವೆಲ್ಲ ಈಗ ಗೋಳಾಡ್ಗೆ ಕೂತಿದ್ರೆ ಅಂತ ಮಾಡವ್ರು. ಅಲೋ
ಅಣ್ಣ ಈಗ ಅಣ್ಣ ನಿನ್ನ ಲಾಸ್ಟ್ ಸರಿ ಕೇಳ್ತಿದ್ದೀನಿ, ಒಪ್ಕೊಂಡಿದ್ಯಾ ಮದ್ವೆಗೆ ಇಲ್ವೋ? ಯಾರು ಒಪ್ಕೊಳ್ಳೋದು? ನನಗೇನ ಮದ್ವೆ ಇಲ್ಲ. ಯೋ ಅಮ್ಮನ್ನ ಮೋಸ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೆಲ್ಲಯ್ಯ, ನಿನ್ ಮನೆ ಹಾಳಾಗೋಗ ಲೋಫರ್ಸ್ ಮಗನೇ. ನಿಮ್ಮ ಅಮ್ಮನ ಇದಕ್ಕೆ ನೀನು ಅಷ್ಟು ಅನುಕಂಪ ಫೋನ್ ಮಾಡ್ತೀಯ? ನಿನ್ ಇಷ್ಟ ಬಂದಾಗ ಹೆಂಗಾನ ಮಾಡ್ಕೊ, ನನಗೆ ಫೋನ್ ಮಾಡ್ತೀರಾ? ಲೇ ಅವ್ನ ಅಮ್ಮನ್ ನೀನ್ ಒಪ್ಕೊಂಡ್ ಮದ್ವೆ ಮಾಡ್ಕೊಡ ಮುಂದೆ ನಿಂತ್ಕೊಂಡು. ನನ್ ಗುತ್ತಿಗೆ ಮಾಡ್ಕೊಡ್ತೈತೆ. ಯಾರ್ ತವಲ ಇದು ಮಾಡಿ ಅರ್ಧ ಬರ್ಧ ದುಡ್ಡು ಇಸ್ಕೊಂಡಿದ್ದೀನಿ ಕೊಡಿಸ್ಬಾ ಅಂತ ಅಂದಾಗ ಅದೇ ನನಗೆ ಯಾರಣ್ಣ? ತುಂಬಿ ಅಣ್ಣ ನೀನು. ಅಣ್ಣ ಬಿಡು, ಇಬ್ರು ಅಣ್ಣ ತಮ್ಮದಿರಿದ್ದಂಗೆ ಇಬ್ರು ಹಂಚ್ಕೊಂಡು ಹೋಗೋಣ. ಅಣ್ಣ ತಮ್ಮದಿರು ಹಂಚ್ಕೊಂಡು ನಿಮ್ಮ ಅಮ್ಮ ನನಗೆ ದೊಡ್ಡ ಮಾತಾಡ್ದಂಗೆ ಮಾತಾಡ್ತೀಯ? ಅಣ್ಣ ಯಾಕಣ್ಣ ಈ ತರ ಮಾತಾಡ್ತಿದ್ಯಾ? ಮತ್ತೆ ಅಲ್ಲ ಈಗ ಮುಂದೆ ನಿಂತು ಮದುವೆ ಮಾಡ್ಕೊಡ್ತೀಯೋ ಇಲ್ವಾ ಅಷ್ಟೇ ಹೇಳೋಣ. ಯಾರಿಗೆ? ನನಗೂ ಲಲ್ಲಿಯವ್ರಿಗೂ ಮದುವೆ ಮಾಡ್ಕೊಡ್ತೀಯಾ ಇಲ್ವಾ? ನಾನ್ ಯಾರು ಮದುವೆ ಮಾಡ್ಕೊಡತ್ತೆ? ಸರಿಯಪ್ಪ, ಅವ್ರ ಕೈಲೇ ಕೊಡ್ತೀನಿ, ಮಾತಾಡು. ಹಲೋ ಹಲೋ, ಏನು ಅಂದ್ರೆ? ಗುಂಡು ಅಂದ್ರೆ ನಾನು ನೆನ್ನೆನೆ ಹೇಳಿದ್ನಲ್ಲ, ನಾನು ಇಬ್ರನ್ನ ಲವ್ ಮಾಡ್ತಾ ಅವ್ರೆ, ನನ್ನ ಮದುವೆ ಮಾಡ್ಕೊಡಿ ಅಂತ. ಈಗ ಬಂದಿದ್ದಾರೆ ನೋಡಿ, ನಾಳೆ ಮಂಗಳವಾರ ಮದುವೆ ಮಾಡ್ಕೊಂಬಿಡಣ. ಮದುವೆ ಮಾಡ್ಕೊಂಬಿಟ್ಟು ನನಗೆ ಫೋನ್ ಮಾಡ್ತೀರಾ? ನೀವು ಮುಂದೆ ನಿಂತ್ಕೊಂಡು ಮದುವೆ ಮಾಡ್ಕೊಡ್ಬೇಕು. ನೀವ್ ಎಷ್ಟೇ ಆಗ್ಲಿ ನನ್ ಮೊದಲನೇ ಗಂಡ ಅಲ್ವಾ? ಇಲ್ಲಿ ನಮ್ಮ ದೊಡ್ಡಮ್ಮರ ಮಗ ತೀರೋಜವ್ರೆ, ಇಲ್ಲಿ ಮದುವೆ ಮಾಡಕ್ಕೆ ಮಣ್ಣು ಮಾಡ್ಬೇಕಲ್ಲಿ ಹೋಗಿ. ಅವಾಗ ನಿಮ್ ತಾಯಿಯರ್ಗೆ ಇನ್ನೊಂದ್ ಮದುವೆ ಮಾಡ್ಬಿಡೋದಲ್ವಾ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ಅಂತ ತಾಯಿಯರ್ಗ ಹಾ, ಎಷ್ಟು ಜನ ಕೊಟ್ಟಿದ್ ನಾನು ಮಗನ ತಾಯಿನ ನಮ್ಮ ಕೆರ ಅರ್ಧಂಗ್ಲೇನೋ ನಮ್ಮವ್ವ ಹಂಗಂದ್ರೆ ರೇ ಜೀವನಕ್ಕೆ ಜೀವನ ಸಂಗಾತಿ ಒಬ್ರು ಬ್ಯಾಡ್ಬನ್ರಿ ನಿಮ್ಮ ಅಮ್ಮಂಗೆ. ತಗೊಂಡು ಆಯ್ತು, ಒಳ್ಳೇದಕ್ಕ. ಇದು ಏನು ಅವ್ರ ಹಣೆ ಬೇಡಿಕೆ ಬಂದ್ರೆ ಅದು ಅವ್ರದ್ದು ಎಷ್ಟೈತೋ ಅನ್ನೋದ್ ಋಣ ತೀರ್ ಹೋಗ್ದೆ ಬಿಡಕ್, ಅದ್ರಾಗ ಏನೈತೆ. ಇವಳು ಅವ್ರು ಅವಳೇನ ಕಾಣ್ತಾಳೆ ಇವಳು. ಆಯ್ತಕ್ಕ, ನಾನು ಮೊದ್ಲೇ ಹೇಳಿದೆ ಸ್ವಾಮಿ ಹಿಂಗೆ ಅಂತ. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಹಲೋ, ಯಾರು ದಾಸರು? ಯಾರು ಅರ್ಗದೆ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ. ನಾನ್ ಮೊನ್ನೆ ಎಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ? ಆರೋಗ್ಯನ ಏನು ಸಮಾಚಾರವೇನು? ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದಾರ? ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದಾರ? ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ? ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದಾರ? ಅಕ್ಕ ಏನ್ ಮಾಡ್ತಾ ಇದೆ, ಏನ್ ಮಾಡ್ತಿದೆ, ಏನ್ ತಿಂದ್ರಿ, ಏನ್ ಅಡಿಗೆ ಮಾಡಿದ್ದಾರೆ, ನಿನ್ನೆ ಏನ್ ಊಟ ಮಾಡಿದ್ರಿ, ಇವತ್ತೇನ್ ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಕ್ಕೆ ಮಾತಾಡ್ರಿ, ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ ಹೆಂಡತಿ ಎಲ್ಲ ಚೆನ್ನಾಗಿದಾರಾ? ಮಕ್ಕಳೆಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜಿಗೆ ಹೋಗಿದ್ದಾರೆ. ಹೆಂಡತಿ ಇದು ಅದು ಇವಾಗ ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸ ಹೋಗ್ತೀರಾ? ನಾವು ಒಂದು ಸಿಟಿನಾಗ ಒಂದು ಅಂಗಡಿ ಇದೆ, ಅಂಗಡಿ ತಗೊಂಡ್ಬರೋದು ತಗೊಂಡ್ಬರೋದು, ಮನೆ ಕಡೆ ಕೆಲಸ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ಗ ನಮ್ದು ₹1 ಯಾವ್ದಾರು ಜಮೀನಿಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ? ಮತ್ತೀಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ? ಏನ್ ಕೆಲಸ ಮಾಡ್ತೀನಿ ಜಮೀನ್ ಇದ್ಮೇಲೆ? ನಮ್ಮ ರಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ. ಅವ್ರ ಮಕ್ಳೇ ನಾವು. ಅಲ್ಲ ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಆಲೆ? ನಮಗೂ ಮಕ್ಳೆಲ್ಲ ಮದುವೆ, ಅವ್ರಿಗೆ ಮದ್ವೆ ಆಗಿಲ್ಲ. ನಮ್ ತಂದೆ ತೀರೋಗ್ಯವ್ರಿ. ಹೌದಾ? ಮತ್ತೆ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ ಯಾಲೆ ವಯಸ್ಸು 70 ವರ್ಷ, 70 ವರ್ಷ ಆಯ್ತು ಸ್ವಾಮಿ. ಅಲ್ಲ ಇರ್ಲಿ ಪರವಾಗಿಲ್ಲ. ಅವಾಗ್ಲೇ ಸತ್ತೋ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ? ನಮ್ ತಂದೆ ತೀರೋಗ್ಯವ್ರಿ. ಅಲ್ಲ ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? 11 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗ್ಲೇ
ಮದುವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ಅಯ್ಯೋ ಅಂತ ನಮ್ ತಾಯರ್ಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದವೆ. ಅಲ್ಲ ರೀ, ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯರ್ಗೆ ಇನ್ನೊಂದ್ ಮದುವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ ತಾಯರ್ಗ ಹ್ಮ್, ಎಷ್ಟು ಜನ ಕೊಟ್ಟಿದ್ ನನ್ನ ಮಗನ ತಾಯಿನ ನಮ್ಮ ಕೆರ ಹೊರದಂಗ ನಮ್ಮವ್ವ ಹಂಗಂದ್ರೆ ರೇ ಜೀವನಕ್ಕೆ ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ? ಅಯ್ಯೋ ಸ್ವಾಮಿ, ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗ್, ಸಿಂಗಾಪುರ್, ಅಮೇರಿಕಾ, ಇಲ್ಲಿ ತುಮಕೂರು, ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿಗಳು, ಸಿದ್ಧಗಂಗೆ ಇಡೀ ಊರಲ್ಲಿ ಎಲ್ಲ ಮಾಡ್ಕೊಂಡೆಲ್ಲ ಮರಕ್ಕೆ ಇಟ್ಟು ಹೊಡೆದ್ಬಿಡ್ತಾರೆ. ಹಂಗಂದ್ರೆ ನಮ್ಮ ಮಗುನ್ನ ಇನ್ನೊಂದು ಮದುವೆ ಆಗ್ತಿಲ್ಲ ಅಂತಂದ್ರೆ ನಮ್ಮ ಅಣ್ಣ ತಮ್ಮರು ನಮ್ಮ ನೆಂಟ್ರಿಗೆಲ್ಲ ಸೇರಿ ಮರಕ್ಕೆ ಇಟ್ಟು ಹೊಡೆದ್ಬಿಡ್ತಾರೆ ನನ್ನ. ನಿಮ್ದು ತಾಯಿ ಕಲ್ಲಿಡಿಯಾಗ ಮಾಡಿದಿಲ್ಲ ಮಗನೇ ಅಂತಾರ. ತಿಂತೀರಿ ಅಂತ ಮಾತಾಡ್ತೀರಲ್ಲ ನಮ್ಮ ಎದುರಿಗೆ. ಅಲ್ಲ ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ, ಹಲೋ ಸರಿ, ತಿಂತೀರ ತಾಯಿಗೆ? ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು? ರೇ ನಮ್ ತಂದೆ ತಾಯಿ ಬದುಕರ್ಕಂಡ್ರಿ ರೈ, ಅದಕ್ಕೆ ಗೊತ್ತಾಗ್ಬಿಟ್ರಿ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಅವ್ರ ಹೋಗಿ ನೀನ್ ಉಣ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಹಂಗಂದ್ರೆ ಬೆಂಕಿ ಇಕ್ಬಿಡ್ತಾರ ನಮ್ಗೆ. ಈಗ ಅವುಗೆ ತಲೆಡಿ ಯಾಕೆ ಮಾಡಿದೀರ ಅಂತ ನಮ್ಮ ಮಣದಿನೆಲ್ಲ ಕೆರ ಹರ್ದ್ಕೊಂಡ್ಬಿಡ್ತಾರೆ. ನಮಗೆ ಮೊದ್ಲು ನಾನು ಕೆರ ಹರ್ದಂಗ. ಯಾವ ಫೋನ್ ಮಾಡ್ತಲೇ ನೋಡಿ ಯಾರು ನಮ್ಮನೆ ಅಯ್ಯೋ ಅನ್ಸೋಷ್ಟು ನಿಮ್ಮನೆ ಹಾಳಾಗಿ ಹೋಗಲ್ಲ. ನಮ್ನ ಅಯ್ಯೋ ಅನ್ಸೋಷ್ಟು ನಿಮ್ಮನೆ ಹಾಳಾಗಿ ಹೋಗಲ್ವಲ್ಲ. ನಿಮ್ಮನೆ ಹಾಳಾಗುವಾಗ ನೀವ್ ಆಕ್ಸಿಡೆಂಟ್ ಆಗಿ ಸಾಯ ಎಲ್ಲ. ಯಾಕಕ್ಕ ಅಂತಂದ್ರೆ ತಡಿ ಒಂದ್ ನಿಮಿಷ. ಶೈಲು ಇವರು ನಮ್ಮನೆ ಹಾಳು ಮಾಡ್ಬಿಟ್ಟು ನನ್ ಸಂಸಾರನೇ ಹಾಳು ಮಾಡ್ಬಿಟ್ಟು ನಮ್ನ ಅಯ್ಯ ಅನ್ಸೋಷ್ಟು ನಿಮ್ಮನೆ ಹಾಳಾಗುವಾಗ ಆಕ್ಸಿಡೆಂಟ್ ಆಗಿ ಸಾಯಿರುವಲ್ಲ. ನಮ್ಗೆ ಯಾಕೋ ಇಷ್ಟೊಂದು ಅಯ್ಯ ಅನ್ಸ್ಯ? ಕೇಳ್ಕೊಂಡಿದ್ದೇನಕ್ಕ ನಿಮ್ಮ ಕೇಳ್ಕೊಂಡಿದ್ದೆ ನಾನು. ನಿಮ್ಮ ಬೆನ್ಸಾಗಿ ನಿಮ್ಮ ತುಳ್ಳಿನಾಥ್ ನಮ್ಮ ಇಲ್ಲಿ ನಮ್ಮ ಅಕ್ಕ ಉಗಿದ್ ಕಳಿಸ್ತು ಯಾವಳು ಮಾಡಿಕೊಂಡಿದೀವಿ ಅಂತ ನಿಮ್ಮ ತುಳ್ಳಿನಾಥ್ ತುಳ್ಳಿನಾಯ್ಕ ಯಾಕೆ ನಿಮ್ಮ ಕೇಳ್ಕೊಳಕ್ ಓಡಾಡ್ತೀಯ? ನಿಮ್ಮ ಅಮ್ಮ ತುಳ್ಳಿನಾಥ್ ತುಳ್ಳಿನಾಯ್ಕ ಎಂಟೆಂಟು ತುಮಕೂರಾಗೆಲ್ಲ ಹೋಗಿ ನೀನು ಕಾಲ ಹಾಕಿ ಹಿಂಗೆ ಆಗಿರೋದು ಅಂತ ಮೆಟ್ನಾಗ ಇದು ಕಳಿಸೋರು. ಈಗ ನಿಮ್ಮ ತುಳ್ಳಿ ಮಾಡ್ತೀಯ ಫೋನ? ನಿಮ್ಮ ತುಳ್ಳ ಅದಕ್ಕೆ ನಾನೇ ಮಾಡೋಣ ಹಾಳಾಗೋದ್ರಿ. ನಿಮ್ಮ ಅಮ್ಮನ ಈಗ ಮಕ್ಕಳು ಕಳ್ಸೋರ ಮರೆಲ್ಲ ಇಂಥ ಮನೆಗೆ ಮದುವೆಯಾಗ ಮಗ ಮಾಡಿಕೊಂಡು ನೀನು ಇಂಥ ಚೆಂಗ್ಲಾಟ ಆಡ್ತೀಯ ಅಂತ ನಿಮ್ಮ ಮಗು ಕೇಳ್ಕೊಳಕ್ ಮಾಡ್ತೀನಿ ನನಗೆ. ತಿರ್ಗಾ ಮಾತಾಡ್ತೀಯ ನಿಮ್ಮ ಮರ್ಯಾದೆ ಹೊತ್ತು ನಮ್ದು. ನಿಮ್ಮ ಸುಳ್ಳಿನಾಕ ಅಂದ್ರೆ ನಾನ್ ಯಾವ ಸುಳ್ಳು ಹೇಳ್ತೀವಿ ಸುಳ್ಳಿ ಅದಕ್ಕೆ ನಾವೇ ಮಾಡೋಣ. ನಿಮ್ಮ ಮಗು ತಿರ್ಗಾ ಹೋಗು. ನನ್ಗೆ ಯಾಕೆ ಫೋನ್ ಮಾಡ್ತೀಯ? ಅಲ್ಲಿ ನೋಡೆಲ್ಲ ಅವರೆಲ್ಲ ಇದ್ದಾರಲ್ಲ ಏನ್ ತಿಳ್ಕೊಂಡ್ರು ಎಲ್ಲಿಗೆ ಬಂದಿದ್ರು ಅವರು ಮನೆಗೆ. ನಿಮ್ಮ ಮಗು ಸುಳ್ಳಿನಾಥ ಸುಳ್ಳಿನಾಕ ಅಂದ್ರೆ ನಾನು ಕೈ ಯಾರ ಬಂದಿರೋದಿದ್ರಿಗೆ ಏನ್ ತಿಳ್ಕೊಂತಾರ ಅವರು ಮನೆಗೆ ಮದುವೆ ಮಾಡ್ಕೊಂತಾರೆ. ನಿಮ್ಮ ಮಗು ಸುಳ್ಳಿನಾಥ ಸುಳ್ಳಿನಾಕ ಇಂಥ ಚೆಂಗ್ಲಾಟ ಆಡೋರು ಮಗಳು ಮದುವೆ ಮಾಡ್ತೀಯ ಅಂತ ನಮ್ಮನೆಲ್ಲ ಹೂ ತೊಟ್ಟಿರು. ಅಂದ್ರೆ ನನ್ ಕೈ ಬಿಡ್ಬೇಡಿ. ಯಾಕಂದ್ರೆ ನನ್ ಕೈ ಬಿಡ್ಬೇಡ ಅಂದ್ರೆ ಪ್ಲೀಸ್. ಅಂದ್ರೆ ನನಗೆ ತುಂಬಾ ನಂಬಿದೀನಿ. ಅಂದ್ರೆ ನಮ್ಮ ಎಲ್ಲ ಇಂಥ ಚೆಂಗ್ಲಾಟ ಮಾಡೋನು ಮದುವೆ ಮಾಡ್ತೀವಿ ಮಗಳನ್ನ ಅಂತ ಮೆಟ್ನಾಗ ಹೋಗ್ತಾರೆ ಮನೆಗೆ. ನಾವ್ ಇವತ್ತೆಲ್ಲ ಮರ್ಬಿಟ್ಟು ನಾಳೆಯಿಂದ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಮಾಡು ನನಗೆ ಫೋನ್ ಮಾಡ್ತೀಯ? ಒಂದ್ ಸೀರೆ ಕೊಡ್ಸಿದ್ಯಾ ಅಂದ್ರೆ ನೀನು? ಅದಕ್ಕೆ ಅವ್ರು ಹೋಗಿ ಅವ್ನ್ಯಾರೋ ಇದು ಒಲೆ ಮುರಿಯಕ್ಕೆ ಅಂದ. ನಿಮ್ಮ ನನಗೆ ಯಾಕೆ ಮಾಡ್ತೀಯ? ಅಂದ್ರೆ ನಮ್ಮ ಹೆಣ್ಣಾರು ಬಂದವರೆಲ್ಲ ವಾಪಸ್ ಹೋಗ್ತಾವ್ರಿ. ನಿಮ್ಮ ಸುಮ್ನೇಕ ಅಂದ್ರೆ ಇಲ್ಲ ನೋಡಿ ಸುಮ್ನೇಕ ನಿಮ್ಮ ಇನ್ನೊಂದ್ಸಲ ಮಾತು ನೋಡು. ಯಾರೋ ಹೆಣ್ಣಾರು ಬಂದವ್ರು ನಿಮ್ಮ ಶಿಕ್ಷಣಕ್ ಮಾಡಿದ್ದೆ. ನಿಮ್ಮ ಸುಮ್ನೇಕ ಅಂದ್ರೆ ಹಲೋ ಏನಣ್ಣ ನಾಯಿ ಎಷ್ಟೊಂದು ಬಗ್ಳುತ್ತಾ ಇದ್ದೇವೆ ಸರ್? ಅಯ್ಯೋ ನಾಯಿ ಬಗ್ತೈತೆ, ಸೊಳ್ಳೆ ಬೇರೆ ಈತಾವೆ ಇಲ್ಲಿ ಈಚೆ ಕಡೆಗೆ.
ಏನ್ ಮಾಡೋಣ ಮನೆ ಚಿಕ್ಕದು. ಯಾರು ನೀವು? ಯಾರು ಹೇಳಿ ಸ್ವಾಮಿ ನೀವು? ನಮಸ್ತೆ ಸರ್. ಹಲೋ ಸರ್ ನಮಸ್ತೆ. ನಮಸ್ಕಾರ ಸ್ವಾಮಿ. ಇಲ್ಲ, ನಾನು ಸಾರ್ ಅಲ್ಲ, ಮೇಡಮ್. ನಾನು ಮೇಡಮ್ ಸರ್, ಮಮತಾ ಅಂತ. ಹೇಳಿ ಮೇಡಮ್ ಅವರೇ. ನಾನು ನಿನ್ ತುಂಬಾ ಅಭಿಮಾನಿ ಆಗ್ಬಿಟ್ಟಿದ್ದೀನಿ ಸರ್. ನೀವು ನಿಮ್ಮ ರೆಕಾರ್ಡಿಂಗು ಎಲ್ಲ ಕೇಳಿ ನನಗೆ ತುಂಬಾ ನಗು ಬರುತ್ತೆ. ಮನಸ್ಸಲ್ಲಿ ಇರತಕ್ಕಂಥ ನೋವು ಎಲ್ಲ ಮರೆತು ನಾವು ತುಂಬಾ ಕುಣಿದಾಡಿದಂತ ಬರುತ್ತೆ. ನಿಮ್ಮ ರೆಕಾರ್ಡಿಂಗ್ ಕೇಳಿದ ತಕ್ಷಣ ನಮಗೆ ಎಷ್ಟೇ BP ಇರಲಿ ಕಮ್ಮಿ ಆಗುತ್ತೆ ಸರ್. ದೇವರು ನಿಮ್ಗೆ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಸರ್. ನೀವು ತುಂಬಾ ಚೆನ್ನಾಗಿರ್ಬೇಕು ಸರ್. ಏನೋ ದೇವ್ರು ನಿಮ್ಮಂತರ ಆಶೀರ್ವಾದ ಅದ್ ಏನ್ ಕೇಳ್ತೀರಕ್ಕ ನೀವು? ಕೆಟ್ಟ ಮಾತುಗಳು ಏನು ನಮ್ಗೇನೋ ಇದಾಗಲ್ಲ. ಏನು ಲಕ್ಷ ಗಟ್ಲೆ ಅಭಿಮಾನಿಗಳಿದಾರೆ ಅಣ್ಣ. ನಿನ್ನಂತ ಫಿಲಂ ಆಕ್ಟರ್ಗಳಿಗೂ ಇಲ್ಲ ನಿಮ್ಮಷ್ಟು ಅಭಿಮಾನಿಗಳು. ಇಡೀ ಕರ್ನಾಟಕದಾಗೆ ಮಿಂಚಾರ ನೀವು ಅಂತ. ಏನ್ ಮಿಂಚಾ ಇದೀವಿ ಇಲ್ಲಿ. ನಮ್ದು ಮಳೆ ಬಂದ್ರೆಲ್ಲ ಬಕೆಟ್ ಇಕ್ಬೇಕು ಮನೆಗೆ. ಆಮೇಲೆ ಯಾತ್ರದ್ ಏನು ಇಲ್ಲ. ಏನ್ ಮಿಂಚಾ ಇದ್ದೀನೋ, ಏನ್ ಗುಡುಗ್ತಾ ಇದ್ದೀನೋ. ಗುಡುಗಿ ಮಿಂಚು ಬಂದ್ ಮಳೆ ಬಂದ್ರೆಲ್ಲ ಮನೆ ತೊಟ್ಟಿಕ್ತೇವೆ ಸ್ವಾಮಿ ಅಕ್ಕ. ಅದು ಬಡತನ ಸಿರಿತನ ಅವೆಲ್ಲ ಸಹಜ. ಅದು ನಿಮ್ಮಂತ ಕಲಾವಿದರಿಗೆ ಆತರ ಟ್ಯಾಲೆಂಟ್ ಇದೆಯಲ್ಲ. ಏನ್ ಟ್ಯಾಲೆಂಟ್ ಇಲ್ಲ ಅಕ್ಕ. ನಾನು ಈಗ ಮಾತಾಡೋದು ಫೋನಾಗ ಏನೋ ಕೆಟ್ಟ ಮಾತಾಡೋದಕ್ಕೆ ಬೈಯೋದ ಅಷ್ಟೇ ಅಕ್ಕ. ನಾನು ಇನ್ನೇನ್ ಅದ್ರಾಗೇನ್ ಏನಿಲ್ಲ. ನಾ ಕಲ್ತ್ ಪ್ರಾಕ್ಟೀಸ್ ಮಾಡಿ ನಾಟಕ ಆಡೋದೆಲ್ಲ ಏನೋ ಅಲ್ಪ ರೇಗಿಸ್ತಾರ ಕಣಕ್ಕ ಸುಮ್ಕಿದ್ದಂಗೆ. ಏನು ನೋಡಿ ನಿಮ್ಮಂಗೇನ ನಾವು ನಿಮ್ಮ ಅಭಿಮಾನಿಗಳು ಅಣ್ಣ ಅಂತ ಅಂತಾರೆ. ಆಮೇಲೆ ನಾನು ಗಂಡ ಸತ್ತೋಗಿದ್ದಾನೆ ನೀನು ಹಂಗೆ ಹಿಂಗೆ ನಿಮ್ಮನ್ನ ಅಂತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ ಸರ್. ಆತರ ಕೆಟ್ಟ ಪದ ಮಾತಾಡಕ್ ಹೋಗ್ಬೇಡಿ, ಬಿಡಿ ಅವೆಲ್ಲ. ನಿಮ್ಮ ಅಡ್ರೆಸ್ ಸರ್, ನಾನು ಬಂದು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತಲ್ಲ ಸರ್. ನಂದು BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬಳ್ಳಾಪುರ. ಬೂಡ್ನಳ್ಳಿ ಪೋಸ್ಟ್. ಬರ್ಕಂಡ್ರ? ಬರ್ಕೊಂಡ್ರಿ, ಹೇಳಿ ಸರ್. ಬೂಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ತುಮಕೂರು ಹತ್ರ ಬರೋದ ನಿಮ್ಮೂರು? ಗ್ರಾಮಾಂತರ, ತುಮಕೂರು ಗ್ರಾಮಾಂತರ. ನಿಮ್ಗೆ ನಾನು ಎಲ್ಲಿ ಬಂದ್ರೆ ಫೋನ್ ಮಾಡಿದ್ರೆ ಬರ್ತೀರಾ ಸರ್ ನೀವು? ನಮ್ಗೇನಕ್ಕ ಇದು ಎಲ್ಲೇನ ಫೋನ್ ಮಾಡಿ. ನಾ ತುಮಕೂರು ಅಂತ ನಮ್ಗೆ ಇಲ್ಲಿಂದ 7-8-9 ಕಿಲೋಮೀಟರ್ ಅಷ್ಟೇ ತುಮಕೂರಿಗೂ ನಮ್ಮೂರಿಗೂ. ಅಲ್ಲ, ನಿಮ್ಮನೆ ಹತ್ರ ಬಂದ್ರೆ ಏನು ಅಬ್ಜೆಕ್ಷನ್ ಇಲ್ಲ ಅಲ್ವಾ? ಅಬ್ಜೆಕ್ಷನ್ ಏನಿಲ್ಲ ಅಕ್ಕ. ಅಬ್ಜೆಕ್ಷನ್ ಇಲ್ಲ. ಆತರದ ಏನು ಅಬ್ಜೆಕ್ಷನ್? ಸರ್ ನಿಮ್ದು ಮ್ಯಾರೇಜ್ ಆಗಿದೆ ಸರ್? ಮ್ಯಾರೇಜ್ ಆಗಿದೆ ಅಕ್ಕ. ಹೌದಾ ಸರ್? ಆರಾಮಾಗಿದ್ದೀರಾ? ಆರಾಮಿನ್ನೇನು ಮೂಗಿದ್ರೆ ತಗ ನೆಗಡೆ ತಪ್ಪಲ್ಲ. ಮೂಗು ನೆಗಡೆ ಬಂದಿದೆ ಅಂತ ಮೂಗು ಇದಾಗಿರಾಗುತ್ತೇನಕ್ಕ. ಅದೇ ನಾನು ನಿಮ್ಮನ್ನ ಮೀಟ್ ಮಾಡ್ಬೇಕಾಯ್ತು ಸರ್. ಹೆಂಗ ಫೇಸ್ಬುಕ್ ಅಲ್ಲಿ ನಿಮ್ ನಂಬರ್ ಸಿಕ್ತು. ಒಳ್ಳೇದಕ್ಕ, ಒಳ್ಳೇದು. ಮದುವೆ ಆಗಿ 5 ವರ್ಷ ಆಯ್ತು ಸರ್. ನಮ್ಮ ಹಸ್ಬೆಂಡ್ ತೀರೋದ್ರು. ತಗೊಂಡು ಆಯ್ತು, ಒಳ್ಳೇದಕ್ಕ. ಇದು ಏನು ಅವ್ರ ಹಣೆ ಬೇಡಿಕೆ ಬಂದ್ರೆ ಅದು ಅವ್ರದ್ದು ಎಷ್ಟೈತೋ ಅನ್ನೋದ್ ಋಣ ತೀರೋಗ್ರಿ ಬಿಡಕ್ಕ. ಅದ್ರಾಗ ಏನೈತೆ. ಇವಳು ಅವ್ರು ಒಳ್ಳೆನ ಕಾಣ್ತಾಳೆ ಇವಳು. ಆಯ್ತಕ್ಕ. ನಾನು ಮೊದ್ಲೇ ಹೇಳಿದೆ ಸ್ವಾಮಿ ಹಿಂಗೆ ಅಂತ. ಅಮ್ಮ ಅಕ್ಕರೆ ಇದು ಆಯ್ತ್ರಕ್ಕ, ಒಳ್ಳೇದ್ ಮಾಡ್ಲಿದ್ದು. ನೀವೇನ್ ಕೆಲಸ ಮಾಡ್ತೀರಕ್ಕ? ಒಬ್ಳು ಮಗಳಿದ್ದಾಳೆ. ಆಯ್ತಕ್ಕ, ಒಳ್ಳೇದ. ಮಕ್ಕಳನ್ನೇ ಗಂಡ ಮಕ್ಕಳು ದೇವ್ರು ಅಂತ ಅದನ್ನೇ ಸಾಕಿ ಅಕ್ಕ. ಆಯ್ತು, ಅದಂಗೆ ಸಾಕ್ತಾ ಇದೀನಿ ಸರ್. ನಾನು ಇಂಜಿನಿಯರ್ ವರ್ಕ್ ಮಾಡ್ಕೊಂಡು ಇದ್ ಮಾಡ್ತಾ ಇದೀನಿ. 5th ಸ್ಟ್ಯಾಂಡರ್ಡ್ ಕಾಪಾಡ್ಲಿ ನಿಮ್ಮನ್ನ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದೀನಿ. ನೀವು 5ನೇ ಕ್ಲಾಸ್ ಓದಿಸ್ತಾ ಇದೀನಿ. 5ನೇ ಕ್ಲಾಸ್ ಅಂತ ಗೊತ್ತಾಗ್ಲಿಲ್ಲ. 5th ಸ್ಟ್ಯಾಂಡರ್ಡ್ ಓದಿಸ್ತಾ ಇದೀನಿ. ಆಯ್ತಕ್ಕ. ನೀವು ಸಾಧ್ಯವಾದ್ರೆ ನಮ್ಮನೆಗೆ ಬರ್ಬೋದು ಸರ್. ನಮ್ಮನೆ ಅಂತಂದ್ರೆ ನಿಮ್ಮನೆಗೆ? ನಮ್ಮನೇಲಿ ಬೆಂಗಳೂರಲ್ಲಿ ಇದೆ. ನಿಮ್ ಮೆಜೆಸ್ಟಿಕ್ ಇಲ್ಲಿ ಬಂದು ಫೋನ್ ಮಾಡಿದ್ರೆ ಆಯ್ತಕ್ಕ, ನಾನು ಕರ್ಕೊಂಡು ಹೋಗ್ತೀನಿ ಸರ್. ನಮ್ಮ ಕಾರಲ್ಲೇ ಕರ್ಕೊಂಡೋಗಿ ಒಂದೆರಡು ನಾಯಿ ತಿಂತು. ಸತ್ಯ ಇದು ಹಿಂದಿನ ಕನಸು, ಡ್ರಾಯರ್ ಕನಸು. ಅಲ್ಲಿ ಬೆಳ್ಳಿಯ ಮೋಡ, ಅಲ್ಲಿ ಬೆಳ್ಳಕ್ಕಿ ನೋಡ. ಹಲೋ ಅಣ್ಣ. ಹಲೋ ಅಣ್ಣ, ಅಲ್ಲಿ ಈಗ ಹಾಡು ಹೇಳಿದ್ನಲ್ಲ ಅಣ್ಣ, ಹಾಡಿಗೆ ಟಿಕ್ಟಾಕ್ ಮಾಡಿ ಅಣ್ಣ. ತುಂಬಾ ಚೆನ್ನಾಗಿದೆ ಹಾಡೋದು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಗೊತ್ತೇ ಆಗಿಲ್ಲ ಸರ್. ಯಾಮಿನಿ ರಾತ್ರಿ ಹಾಡು ಹೇಳ್ತಾಳಣ್ಣ. ಯಾಮಿನಿ ಬೆಳ್ಳಕ್ಕಿ ಮೋಡ. ಏನು ನನಗೆ ಅನ್ವರಿತ ಇಲ್ಲ. ಸ್ವಲ್ಪ ನನಗೆ ಕಾಲಾವಕಾಶ ಕೊಡ್ತೀರ? ಒಂದು 15 ದಿನ ಸ್ವಲ್ಪ ಸರಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಣ್ಣ? ಏನು ಅನ್ವರಿತ ಇಲ್ಲ.
ಏನ್ ಅಂತರಿತಿಲ್ಲ ಅಂದ್ರೆ ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಟೆ ರೂಮ್ಗೆ ಹೋಗಿ ಹೊರಗಡೆ ಹೋಗಿ ಬಂದಿದ್ದೀನಿ ಆಗ್ಲಿಂದ ಬೈದವ್ರ ಮನೆಗೆ. ಬಾತ್ರೂಮ್ಗೆ ಹೋಗೋದು ಗೊತ್ತಾಗಿ ಯಾರೋ ಫೋನ್ ಮಾಡಿದ್ರು ಅರ್ಧ ಹೊತ್ತಾಗ ಫೋನ್ ಮಾಡಿದ್ರು. ಈಗ ಅದ್ಯಾರ ಯಜಮಾನ್ರೆಲ್ಲ ಇದನ್ನ ಈಗ ಬೇರೆ ಇದನ್ನ ಕಳಿಸಿದ್ರಲ್ಲ, ಇದು ದೇವತೆಗಳು ಫೋಟೋ. ಯಾರೋ ಗೊತ್ತಿಲ್ಲ. ಅದೇ ಮೇಸ ಆಮೇಲೆ ಇದು ಜರ್ಸಿ ಹಸುಗಳು ಏನೇನು ಅಂತ ಹೇಳಿ ಇದು ಮಾಡಿದ್ರು. ನಾವು ನಮ್ಮ ಮಾವರ ಊರಿಗೆ ಒಂದ್ 2 ಹುಲ್ಲು ಚೆನ್ನಾಗಾಯ್ತ್ರಿ. ನಮ್ಮ ಮಾವರ ಊರಿಗೆ ಒಂದ್ 2 ನೋಡೋಣ ಅಂತಾನ ಹಸುಗಳೆಲ್ಲ ಅವು ಎತ್ತದು ಇವು. ಆಗ ಅವು ಹುಡುಗರೆಲ್ಲ ಎದ್ಕೊಂಡು ಹೊಡೆಯಬಿಟ್ಟು ಇತ್ತು ಮೊಬೈಲ್ ಮೆತ್ತ ಹಾಕುವಂತ ಅಂದ್ರು. ಹಂಗಾಗಿ ಈ ಟೈಪ್ ಆಯ್ತು. ನೀವು ಬೆಳ್ಳಕ್ಕಿ ಮೋಡ ಯಾವ ಊರದು? ನಾವಣ ರಾತ್ರಿ ಮಾಡಿದ್ವಲ್ಲ ದಾವಣಗೆರೆ ಯಾಮಿನಿ ನಿಮ್ಮ ಅಭಿಮಾನಿ. ಯಾಮಿನಿ ಅಕ್ಕ. ಯಾಮಿನಿ ಅಕ್ಕಾರು ಹೆಸರು ಅದು ಯಾಮಿನಿ ಅಂತ. ಯಾಮಿನಿ ಅದ್ ಹಾಡು ಹೇಳಿದ್ರಲ್ಲ ರಾತ್ರಿ, ಹೇಳಿ ಇನ್ನೊಂದ್ಸರಿ ಅದು ಹಾಡು. ಇಲ್ಲಿ ಕೆರಾರ್ದೋಂಗ್ ಬಿದ್ಬಿಡ್ತಾರ ಅಕ್ಕ. ಈಗ ಬಾಟ್ಲಿ ರೂಮ್ ಕ್ಲೀನ್ ಮಾಡ್ತಾರ ಹೊರಗಡೆ ಹೋಗಿರೋದು. ಸೊ ಅದೇನಾಯ್ತು ಹೇಳೋಣ? ಬಾತ್ರೂಮ್ಗೆ ಯಾರೋ ಫೋನ್ ಮಾಡಿದ್ರು. ಬಿಡಿ ಹೇಳ್ತೀನಿ ಆಮೇಲೆ ಮಾಡಿ ಅಕ್ಕ. ಅಲ್ಲ ಪ್ಲೀಸ್ ಹೇಳಿ ಅಣ್ಣ, ಪ್ಲೀಸ್ ಹೇಳುವಂತ ನಮ್ಮನ್ನೇ ಕ್ಲೀನ್ ಮಾಡುವಂತಾರ. ಅಲ್ಲಣ್ಣ ಏನಾಯ್ತು? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಲು ಮನೆಗೆ ಹೋಗ್ಬಿಟ್ರ? ಯಾರೋ ಫೋನ್ ಮಾಡಿರಲ್ಲ, ಹಂಗಾಗಿ ತಲೆ ಒಂದ್ ಸ್ವಲ್ಪ ಬಿಸಿ ಇದೆ ನಮ್ದು. ಬಿಸಿ ಅಂದ್ರೆ ಏನು ಹೇಳು, ಫುಲ್ಲು ಬೆರಕೆ ಇಟ್ಕೊಂಡು ಕೇಳಂಗ ತಲೆ ಬೆರಕಿಟ್ಕೊಂಡು ನೀರು ಇಟ್ಕೊಂತಾರಲ್ಲ ತಲೆಗೆ. ಈಗ ಅಲ್ಲ ಕಣಣ್ಣ, ನಿಮ್ಗೆ ಬಾತ್ರೂಮ್ ಯಾವ್ದು ಬಟ್ಲು ಮನೆ ಯಾವ್ದು ಅಂತ ಗೊತ್ತಾಗ್ಲಿಲ್ವಾ? ತಲೆ ಬಿಸಿ ಆಗಿದೆ ಫುಲ್ಲು. ಇದು ಕೋಳಿ ಎದ್ದಿ ಉತ್ತ ಕೀಳ್ದಾರಲ್ಲ ಹಿಂಗೆ ನೀರಾಗಿ ಬಿಸಿ ಮಾಡಿ. ಅದಕ್ಕೆ ನಿಮ್ ಹೆಂಡತಿ ಕ್ಲೀನ್ ಮಾಡ್ತಾರ ಪಾಪ? ನನ್ಗೆ ನಂಬರ್ ಇಲ್ಲ, ಕನ್ನಡಕ ಬೇರೆ ಬಿಟ್ಟು ಹೋದೆ, ಅರ್ಜೆಂಟ್ ಆಗಿತ್ತು. ಮೊನ್ನೆ ಬೆಂಗಳೂರು ಸಾರಲ್ಲಿ ಊಟ ಮಾಡ್ಬಿಟ್ಟೆ ಸಾರ್, ಹಂಗಾಗಿ ಬೇದಿ ಆಗ್ಬಿಡ್ತಾ ಅಣ್ಣ? ಲಾಕ್ ಆಗ್ಬಿಡ್ತು, ಲಾಕ್ ಆಗ್ಬಿಡ್ತು, ಲಳ್ಳಂತ ಬಂದ್ಬಿಡ್ತಾ? ಈಗ ನಿಮ್ ಮನೆಯವ್ರು ಕ್ಲೀನ್ ಮಾಡ್ತಾವ್ರಾ? ಇಲ್ಲಿ ಅದಕ್ಕೆ ಫೋನ್ ಮಾಡ್ರಿ, ಅದನ್ನು ಇದೊಂದು ಐತೆ ಅದನ್ನು ಹೊಡ್ಯಾಕ್ತಾರೆ. ಹೌದಾ? ಹೌದು ಇಡೀ ಇಬ್ಬರಾಗಿದ್ದೀನಿ. ಮೊದ್ಲೆಲ್ಲಿದ್ರಿ? ಮೊದ್ಲು ಊರಿಂದ ಬಂದೆ, ಈಗ ಬಳ್ಳಾಪುರದಿಂದ. ಅಲ್ಲ ಮೊದ್ಲು ಎಲ್ಲಿದ್ರಿ? ತುಮಕೂರು ಬರೋಕ್ಕಿಂತ ಮುಂಚೆ ಎಲ್ಲಿದ್ರಿ? ತುಮಕೂರಿಗೆ ಬರೋದಕ್ಕಿಂತ ಮೊದ್ಲು ಬಳ್ಳಾಪುರದಾಗಿತ್ತು. ನಿಮ್ದು ನೆಗೆಟಿವ್ ಫೋನ್, ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ನಿಮ್ದು ಸ್ವಂತ ಊರು ಬಳ್ಳಾಪುರನೇನಾ? ಸ್ವಂತ ಊರು ಬಳ್ಳಾಪುರ. ಏ ಕಿಶೋರ ಸುಳ್ಳು ಹೇಳ್ಬೇಡ, ನನ್ಗೆ ಯಾಮಾರಿಸ್ಬೇಡ. ನಾನು ಕಾಲೇಜ್ ಬಿಟ್ಟಿದ್ದೀನಿ, ಕಾಲೇಜಿಂದ ಬರ್ತಾ ಇದ್ದೀನಿ, ಪಾರ್ಕಿಗೆ ಬಾ ಹೋಗೋಣ. ಕಿಶೋರ್ ಅಲ್ಲ, ನನ್ನ ನರಸಿಂಹರಾಜು. ಕಿಶೋರ ನನಗೆ ಸುಮ್ಮನೆ ನನಗೆ ನೋಡೋ, ನನಗೆ ಬೇಜಾರು ಮಾಡ್ಬೇಡ. ಕಾಲೇಜಿಗೆ ನಾನು ಹೋಗಿಲ್ಲ, ಪಾರ್ಕಿಗೆ ಹೋಗೋಣ ಬಾ. ಇಲ್ಲನಾ ಇದಕ್ಕೆ ಬರೋದು ನೀವು ಕಾಲೇಜಿಗೆ ಹೋಗ್ತೀವಿ ಅಂತ ಮನ ಮರ್ಯಾದೆ ಐತೆ ಯಾರಿಗೆ ಪಡಿದೆ? ನಾನು ನರಸಿಂಹರಾಜು. ಅಪ್ಪ ಅಮ್ಮ ದುಡ್ಡುಗಳು ಕಾಸುಗಳು ಇಸ್ಕೊಂಡ್ಬಿಟ್ಟು ನಿಮ್ ಮನ ಮರ್ಯಾದೆ ಐತೆ ನಿಮ್ಗೆ? ಓದಕ್ ಗೊತ್ತಿಲ್ಲ ಅಥವಾ ಇಂಥವ್ಗೆ ಬರೋದು ನೀವು? ಅಂಕಲ್ ನೀವು ಯಾವ ಯಾರು ಹೇಳಿ? ನಾನು ನರಸಿಂಹರಾಜು. ಯಾವ ಊರು? ಬಳ್ಳಾಪುರ. ಅಂಕಲ್ ನಮ್ದು ಮೈಸೂರು ಅಂಕಲ್. ನೀವು ಕಿಶೋರ್ ಅಲ್ವಾ? ಸುಮ್ಮನೆ ತಮಾಷೆ ಮಾಡ್ಬೇಡ ಕಿಶೋರ್. ಒಳ್ಳೆ ಮಕ್ಳುಗಳ್ನ ಕೆಟ್ಟ ದಾರಿಗೆ ಎರ್ಸ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಅಂತೀಯ, ನಾಚಿಕಲ್ಲ ನಿನ್ಗೆ? ಅಂಕಲ್ ಯಾಕೆ ಲವ್ ಮಾಡೋದು ತಪ್ಪ ಅಂಕಲ್? ಪ್ರೀತಿಸೋದು ತಪ್ಪ? ಪ್ರೀತಿಸೋದು ತಪ್ಪ? ನೀವೇ ಹೇಳಿ. ಪ್ರೀತಿಸೋದು ತಪ್ಪ ಅಂತ ಅಂದ್ರೆ ಒಂದು ಅಂತ ಬರ್ಬೇಕು, ಓದ್ಬೇಕು ಚೆನ್ನಾಗಿ. ಓದೋ ಟೈಮಲ್ಲಿ ನಾನು ಓದ್ತಾ ಇದ್ದೀನಿ. ನಾನು ಲವ್ ಮಾಡ್ಬೋದಲ್ಲ, ಓದ್ಕೊಂಡೆ ಲವ್ ಮಾಡ್ಬೋದಲ್ಲ, ಅದ್ರಲ್ಲಿ ಏನಿದೆ ತಪ್ಪು? ನೀವ್ ಯಾವತ್ತು ಯಾರಿಗೂ ಲವ್ ಮಾಡೇ ಇಲ್ವಾ ಅಂಕಲ್? ನೋಡಿ ಇಂಥ ಜನ ಅಲ್ಲಲ್ಲ ಮಕ್ಕಳುಗಳು ಈ ವಯಸ್ಸು ಹಿಂಗಾದ್ರೆ ಓದೋ ಟೈಮ್ ಓದಮ್ಮ. ಕಿಶೋರ್ ನೀನ್ ನನಗೆ ತಮಾಷೆ ಮಾಡ್ಬೇಡ ಬಾ. ನನ್ ಕಾಲೇಜ್ಗೆ ಹೋಗಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ, ಬಾ. ನಾನು ಎಲ್ಲಾನ ಹೋಗೋಣ, ಪಿಕ್ನಿಕ್ ಹೋಗೋಣ ಬಾ. ಎಲ್ಲಾನ ಅಲ್ಲ, ನನ್ನ ಎದುರಿಗೇನ ನೀನ್ ಈ ತರ ಮಾತಾಡಿದ್ರೆ ನೀನ್ ಯಾವನ್ ಮಗಳನ್ನಾಗಿರ್ಲಿ ಜಾಸ್ತಿ ಹೊತ್ಬಿಡಿವಿ. ನೀವು ಕಿಶೋರ್ ಕಿಶೋರ್ ಹೋಗಲ್ಲ ಬಿಡಿ. ಯಾರು ನೀವ್ ಹೇಳಿ ಅಂಕಲ್? ಅಚ್ಚುಕಟ್ಟಾಗ್ರೆ ಹೆಣ್ಮಕ್ಳು ಕೆಟ್ಟ ಹೋಗೋದು. ಅಂಕಲ್ ನೀವ್ ಯಾರು ಹೇಳಿ? ಆಗಿಂದ ಹೇಳ್ತಾರೆ ಯಾರು? ನಾವು ನರಸಿಂಹರಾಜ್ ಅಂತ ಹೇಳಿಲ್ವಾ?
ಯಾವ್ದು ರಾಂಗ್ ನಂಬರ್ ಮಾಡಿದ್ರಿ? ಏನ್ ಅಂಕಲ್ ನೀವ್ ಹಿಂಗ್ ಬೈತಾ ಇದ್ದೀರಾ? ಒಂದ್ ಹೆಣ್ಮಗುಗೆ ಈ ತರ ಬೈಬೋದಾ? ಹೆಣ್ಮಗನ ನಿಮ್ಮಂತರಿಂದ 10-12 ಮಕ್ಳು ಕೆಟ್ಟ ಹೋಗ್ತವೆ, ನಿಮ್ ದಿಕ್ಕು ತಿರ್ಗವು. ಯಾಕೆ ನೀವಾದ್ರೆ ಆ ತಿಪ್ಟೂರ್ ಲಕ್ಷ್ಮಮ್ಮನ್ನ ಆ ಗೊಲ್ರಾಮನ್ನ ಎಲ್ಲ ಲವ್ ಮಾಡ್ಬೋದು, ನಾವ್ ಮಾಡಂಗಿಲ್ವಾ ಅಂಕಲ್? ಮುಚ್ಕೊಂಡಿದ್ದೆ ನೀವ್ ಹೆಣ್ಮಕ್ಳ ನೀವು? ಅಲ್ಲ ನೀನು ಲವ್ ಮಾಡ್ಬೋದು ಗೊಲ್ರಾಮಂಗೆ, ಭಯ ಐತೆ ನಿಮ್ಗೆ? ತಿಪ್ಟೂರ್ ರತ್ನಮ್ಮಂಗೆ, ಲಕ್ಷ್ಮಮ್ಮಂಗೆ, ಗೊಲ್ರಾಮಂಗೆಲ್ಲ ನೀವು ಲವ್ ಮಾಡ್ಬೋದಾ? ಒಳ್ಳೆ ಲೆಕ್ಕ ಹಾಕೊಂಡು ನೀನು ಓದಕ್ ಬರ್ತಾ ಇದೀಯ ಟೌನ್ಗೆ ನೀನು? ಅಲ್ಲ ನೀನ್ ಲವ್ ಮಾಡ್ಬೋದು, ನಾನ್ ಲವ್ ಮಾಡಂಗಿಲ್ವನೋ? ಮಕ ಹೊರಗಂಗ್ ಉಗ್ಬಿಡ್ತೀನಿ ಅಂದ್ರೆ ಯಾಕೋ ನರ್ಸ ನನ್ನ ಎದೆ ಮೇಲೆ ಬೆಳೆದಿರೋ ಕೂದಲು ಪ್ರಯಾಸ ಇಲ್ಲ ನಿನ್ಗೆ? ನೀನ್ ವಯಸ್ಸಾಗೈತೆ ಅಂತ ಅದಕ್ಕೆ ಮಾತಿದ್ರೆ ತಿಪ್ಟೂರ್ ರತ್ನಮ್ಮಂತಕ್ಕೆ, ಗೊಲ್ರಾಮಂತಕ್ಕೆ, ಲಕ್ಷ್ಮಮ್ಮಂತಕ್ಕೆ ಹೋಗೋದು ಬರೋದು ಅಲ್ವಾ? ನೀನೇನು ನೀನ್ ಕರೆಕ್ಟ್ ಆಗಿದ್ದು 4 ಜನಕ್ಕೆ ಬುದ್ಧಿ ಹೇಳಲೇ ಲೋಪರ್ ನನ್ ಮಗನೇ. ಕಾಲೇಜ್ ಹೋಗಕ್ ಬರ್ತೀಯಲ್ಲ ಲೇ ನಾನ್ ಕಾಲೇಜ್ ಹೋಗಲ್ಲ ಕಣಲೇ, ನಾನ್ ಲಲ್ಲಿ ಹೋಗಲೇ ಬರ್ಲಿ ಅಂತೆಲ್ಲ ನೀವು. ಲೇ ತುಲ್ಲಪ್ಪ, ನಾನ್ ಲಲ್ಲಿ. ಅಯ್ಯೋ ನೀವು ಅಮ್ಮ, ನನಗೆ ಯಾವಾಗ ಹಿಂಗ್ ಮಾತಾಡೋದು ಈಗ ಗೊತ್ತಾಗ್ಲೇ ಇಲ್ವಲ್ಲ ನಮ್ಮ ನಕ್ಕಿ ಹುಡುಗಿ, ಏನು ಕಾಯಿಲೆ ಬರಲ್ವಲ್ಲ ತಾಯಿನ ನಮ್ಮ. ನಾನ್ ಕಣ ಲಲ್ಲಿ. ಕಿತ್ತೋರ್